ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಇಂದು ಮೇ 7ನೇ ತಾರೀಕು ನಡೆಯುವಂತ ಚುನಾವಣೆ ಹಂಗಾಗಿ ಇವತ್ತು ತಮ್ಮೂರಿಗೆ ಲೋಕಸಭಾ ಮತ್ತು ಸುರಪುರ ಉಪ ಚುನಾವಣೆ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಅಂಗವಾಗಿ ಪ್ರಚಾರಕ್ಕೆ ಆಗಮಿಸಿರ್ತಕ್ಕಂಥ ಬಡವರ ಬಂಧು ಯುವಕರ ಕಣ್ಮಣಿ ನಮ್ಮ ಸುರಪುರ ತಾಲೂಕಿನ ಅಭಿವೃದ್ಧಿಯ ಕನಸುಗಾರರಾಗಿರ್ತಕ್ಕಂಥ ಶ್ರೀ ರಾಜ ವೇಣುಗೋಪಾಲ್ ನಾಯಕಣ್ಣ ಅವರನ್ನ ನೆನೆದು ಅದೇ ರೀತಿ ನಮ್ಮ ಸುರಪುರ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಶ್ರೀ ರಾಜ ಕೃಷ್ಣಪ್ಪ ನಾಯಕ ಧನಿ ಅವರೇ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಗೌಡ ವಜ್ಜಲ್ ಅವರೇ ಹಾಗೂ ಶ್ರೀ ಮಲ್ಲಾನ್ ಸಾವುಕಾರ ಕುಂಬಾರಪೇಟೆನವರೇ ಮತ್ತು ನಮ್ಮ ಸೋದರಾಗಿರ್ತಕ್ಕಂಥ ಶ್ರೀ ಚನ್ನಪಟ್ಟಣ ಶಾಂತಗೌಡನವರೇ ಹಾಗೂ ಬಾಚಿಮಟ್ಟಿ ನಿಂಗರಾಜಣ್ಣ ಅವರೇ ಮೂಲಿಮನಿಯಣ್ಣ ಅವರೇ ಮತ್ತು ರಾಜನಕೂರ ಎನ್ನಪ್ಪರವರು ಮತ್ತು ಸೋದರಿಯವರೇ ವೇದಿಕೆ ಮೇಲೆ ಇರತಕ್ಕಂಥ ಹಾಗೂ ಕಾರ್ಯಕರ್ತ ಎಲ್ಲರನ್ನು ನಾನು ನಮಸ್ಕಾರ ಮಾಡುತ್ತೇನೆ. ಈ ಚುನಾವಣೆ ತಮಗೆ ಗೊತ್ತಿರೋ ಪ್ರಕಾರ ನಾವು ಲೋಕಸಭಾ ಚುನಾವಣೆ ಬರಬೇಕಾಗಿತ್ತು. ನಮ್ಮ ದುರ್ದೈವ ಸುರಪುರ ಉಪ ಚುನಾವಣೆ ಎದುರಿಸಬೇಕಾಗ್ಯದ. ನಾವು ನಾಯಕರು ಕಳ್ಕೊಂಡು 2 ತಿಂಗಳು ಕೂಡ ಆಗಿಲ್ಲ. ಈಗಾಗಲೇ ಉಪ ಚುನಾವಣೆ ಬರುವಂತ ಒಂದು ಸಂದರ್ಭ ಹೊಂದಿದೆ. ಈ ಚುನಾವಣೆ ಯಾತಕ್ಕಾಗಿ ನಮ್ಮ ಸುರಪುರದ ಅಭಿವೃದ್ಧಿಗಾಗಿ ಒಂದು ಕಡೆ ಆದ್ರೆ ಸುಳ್ಳನ್ನ ತಳ್ಳಬೇಕಾಗ್ಯದ. ಸತ್ಯದ ನಿಷ್ಠೆ ಸ್ವಾಭಿಮಾನ ಸಾರ್ಥಕಾಗಿ ಚುನಾವಣೆ ಅದ. ಇನ್ನೊಂದು ಕಡೆ ದುಡ್ಡು ಆಟ ಮೋಜು ಸುಳ್ಳು ಇನ್ನೊಂದು ಕಡೆ ದಬ್ಬಕ್ಕಾಗ್ಯದ. ತಮ್ಗೆಲ್ಲ ಗೊತ್ತಿರ್ಬೋದು, ಕಳೆದ ಬಾರಿ 2023 ತಮ್ಮೆಲ್ಲ ಆಶೀರ್ವಾದದಿಂದ 25,000 ಮತಗಳಿಂದ ಡಾಕ್ಟರ್ ರಾಜಾ ದೇವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ್ ಅವ್ರು ಗೆದ್ರು ಅಂತ ಬಿದ್ದಂತ ಮಾಜಿ ಸಚಿವರು ಶಾಸಕರು ಬೆಂಗಳೂರು ಸೇರಿದ್ರು. ಯಾವಾಗ ಬಂದ್ರಪ್ಪ ಅಂತಂದ್ರ ಒಳ್ಳೆ ಲಾಸ್ಟ್ ಚುನಾವಣೆ ಘೋಷಣೆ ಆಗತ್ತಂದ ತಕ್ಷಣ ಬಂದು ಡೈರೆಕ್ಟ್ ಚಾಲು ಮಾಡಿದ್ರು. ಇನ್ನೊಂದ್ ಕಡೆ ಫೇಸ್ಬುಕ್ ವಾಟ್ಸ್ಆಪ್ ನಾಗ ಹೇಳ್ತಾರ ಅಭಿವೃದ್ಧಿ ಮಾಡಿ ಅಂತ. ಏನು ಸುರಪುರ ಸಿಂಗಾಪುರ ಆಗ್ಯಾರ ಏನು ತಮ್ಮ ಕೈಗೆ ಅಧಿಕಾರ ಕೊಟ್ಟಿಲ್ಲ. ಒಂದ್ ಕಡೆ 25,000 ಮನೆಗಳು ತಂದಿದ್ರಿ, 25,000 ಓಟ್ಲಿ ಬಿದ್ರಿ ನೀವು. ಯಾಕಂದ್ರೆ 7 ಮನೆಗೆ ಗಂಡ ಜನ ಸೇರಿ ನೀವು. ಇವತ್ತು ತಾಲೂಕಿನಾಗ ಏನಾಗ್ಬಿಟ್ಟಿದ್ರೆ ಜಾತಿ ಬಗ್ಗೆ ಜಗಳ, ಅಣ್ಣತಂಬ್ರ ಜಗಳ, ಸ್ವಾಮಿ ಹೋದ್ರಪ್ಪ ಅಂದ್ರೆ ಸ್ವಾಮಿಗಳ ಮಧ್ಯ ಜಗಳ. ಅಲ್ಲೇ ಇಬ್ಬರು ಅಣ್ಣತಂಬ್ರ ಇದ್ರಪ್ಪ ಅಂದ್ರೆ ಅಣ್ಣ ಒಬ್ಬರಿಗೆ ದೌಖಾನೆ ಸಹಾಯಕ ಇರ್ತಾರ, ಬಿಡ್ತಾರ, ತಮ್ಮ ಮಾತಾಡ್ಸಕ್ ಹೋಗಿರ್ತಾರ. ಇಂಥವೆಲ್ಲ ಹಚ್ಚುವಂತ ಕೆಲಸ ಮಾಡಿದ್ರಿ. ಆದ್ರೆ ಜನ ಸುರಪುರ ಜನ ಯಾವತ್ತು ಬಹಳ ಬುದ್ಧಿವಂತರದ. ತಮಗೆ ಗೊತ್ತಿರಲಿ, ತಾವ್ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರ ಎಲ್ಲೇ ಒಂತರ ಭಾಷೆ 100 ಫಾರ್ಚುನರ್ ಅವಂತ. ಇವತ್ತು ಕೊಡೆಕಾಲಕ್ಕೆ ಯಾರು ಬರಬಾರ ಅಂದ್ರೆ 50 ಗಾಡಿ ಬಂದಾವ್, ಯಾರು ಬೇಡ ಅಂತ ಹೇಳಿದ್ರು. ಕಾಲ ಎಲ್ಲ ಚಕ್ರ. ಯಾಕಂತಂದ್ರ ಕೊಡೆಕಾಲ ಬಸವಣ್ಣ ಗಟ್ಟಿದವನ ಮಾತಿ ದೇವ್ರ ಮೇಲೆ ಗಾಣಿ ಮಾಡ್ತಾರ. ಕೊಡೆಕಾಲ ಬಸವಣ್ಣ ನೋಡಿಕೆಯಲ್ಲಿ ಕೊಡೆಕಾಲ ಬಸವಣ್ಣ ಪರಟ್ಟು ನೋಡ್ಕೊಂಡ್ಬಿಟ್ಟ ಕೊಡೆಕಾಲ ಬಸವಣ್ಣ ಮುಂದೆ ನೋಡ್ಕೊಂತಾನ. ಇವತ್ತು 2024 ಶತಶುದ್ಧ ಇವತ್ತ ರಾಮ ಲಕ್ಷ್ಮಣ 5 ಮಂದಿ ಪಂಚಪಾಂಡವ ನೋಡ್ತೀವಿ. ಇವತ್ತ ಒಂದ್ ಕಡೆ ಇವತ್ತ ಅಣ್ಣ ಬಂದ್ರ, ಇನ್ನೊಂದ್ ಕಡೆ ತಮ್ಮಂದ್ರು ಇವತ್ತ ಸೇರ್ಪಡೆ ಆಗೋದು ದಿಕ್ ತಪ್ಪಿ ಸೇರ್ಪಡೆ ಆಗತ್ತ. ಇವತ್ತು ಯಾಕಂತಂದ್ರ ಸುಳ್ಳಿನ ಬಿಜೆಪಿಯನ್ನು ಭರವಸೆ ನಂಬಿಕೆ ಜನ ಮೋಸ ಹೋಗ್ಬಿಟ್ರ. ಯಾವತ್ತು ಸುರಪುರ ಡಾಕ್ಟರ್ ದಿವಂಗತ ರಾಜ ವೆಂಕಟಪ್ಪ ನಾಯಕ್ ಕಳ್ಕೊಂಡು ಅವತ್ತು ಸುರಪುರ ಶಕ್ತಿ ಅನ್ನೋದು ಎಲ್ಲ ಜನರಿಗೆ ಅರ್ಥ ಆಗಿಬಿಟ್ಟದ. ನಿಜಕ್ಕೆ ಹೇಳ್ಬೇಕಂತಂದ್ರ ಮುಂಬರುವ ದಿನಗಳಲ್ಲಿ ತಮಗೆ ಗೊತ್ತಿರ್ಲಿ, ಕಳೆದ ಬಾರಿ ಲೀಡ್ಕ್ಕಿಂತ 10,000 ಹೆಚ್ಚಿನ ಕಲಿತು ಹೊತ್ತು ಕಡಿಮೆ ಅಂತ ಆಗ ಸಾಧ್ಯವೇ ಇಲ್ಲ. ಹಂಗಾಗಿ ತಾವು ಇದು ಬಹಳ ಸೀರಿಯಸ್ ತಗೋಬೇಕಾಗ್ಯದ. ನಾವು ಗೆದ್ದಿವನಂತ ಮೈ ಬಿಟ್ಟು ಎಲೆಕ್ಷನ್ ಮಾಡುವಂಗಿಲ್ಲ. ಯಾಕಂದ್ರ ಅವ್ರು ಯಾವ ಯಾವ ತರ ಗಾಳ ಆಗ್ತಾರ ತಮ್ಗೆ ಗೊತ್ತಿಲ್ಲ. ನಾವ್ ಯಾರು ಎದುರು ಹೋಗ್ಬೇಡ್ರಿ, ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ನಮಗ ಸಂವಿಧಾನ ಹೇಳ್ಕೊಟ್ರ, ಸ್ವತಂತ್ರ ಸಿಕ್ಕ ನಮಗ ಯಾರು ಭಯ ಪಡುವಂತಾಗಿಲ್ಲ. ತಮ್ಗೆ ಏನಾರ ಭಯ ಆಗಿರೋ ರೀತಿ ಇದ್ರು ಕೂಡ ತಾವು ಯಾರೋ ನಮ್ ಕೆಲವು ಹೇಳಿದ್ರ ಬಹಿರಂಗ ಬರ್ತೀವಿ ಅಂತ. ನಿನ್ನೆ ಮಾತಾಡಿದ್ರು, ಮೊನ್ನೆ ಮಾತಾಡಿದ್ರು, ರಾತ್ರಿ ಪ್ಯಾಕಪ್ ಮಾಡಿದ್ರು. ಇರ್ಲಿ, ನೀವು ಬಹಿರಂಗ ಬರೋದಕ್ಕೂ ಕೂಡ ನಿಮ್ ಅಭಿಮಾನ ಐತಲ್ಲ, ದಿವಂಗತ ವೆಂಕಟಪ್ಪ ನಾಯಕ ಮೇಲೆ ಅಭಿಮಾನ ಅಂತಕ್ಕಂಥದ್ದು ನಮ್ಮ ವೇಣುಗೋಪಾಲ್ ನಾಯಕ ಅವ್ರ ಮೇಲೆ ಅಭಿಮಾನ ಇಟ್ಟು ಬರುವಂತ 7 ಕಾಂಗ್ರೆಸ್ ಚಿನ್ನಕ್ಕೆ ಮತ ಹಾಕಿ ಅವ್ರನ್ನ ಗೆಲ್ಸ್ಕೊಡ್ಬೇಕಂತ ಮತ್ತೊಮ್ಮೆ ಕೈ ಮುಗಿ ಕೇಳ್ಕೊಡ್ತೀವಿ. ಮತ್ತೆ ಅವರು ಹೆಂಗಂತಂದ್ರೆ ವೇಣುಗೋಪಾಲ್ ಅನ್ನೋರು ಒಂದು ಹೇಳ್ತೀನಿ ನಿಮಗೆ, ವಿದ್ಯಾವಂತರದಾರ. ಅವ್ರು ಯಾರು SSLC PUC ಫೇಲ್ ಆಗಿಲ್ಲ, ಇಂಜಿನಿಯರಿಂಗ್ ಮುಗಿದಾರ. ಒಬ್ಬ ಸುರಪುರ ನಾಯಕ ಬೇಕಾಗ್ಯದಪ್ಪ, ಗೊತ್ತಿರ್ತ ನಾಯಕ. ಒಂದು ಒಳ್ಳೆ ಅವಕಾಶ ಅದ. ವಿಧಾನಸೌಧ ಬಗ್ಗೆ ನಮ್ಮ ಸುರಪುರ ಬಗ್ಗೆ ಮಾತಾಡುವಂತಿರಲಿಲ್ಲ, ಬರೀ ರಾಜ್ಯಕ್ಕೆ ಮಾತಾಡೋದಾರ, ಕೇಂದ್ರದ ಮಾತಾಡೋದಾರ. ನಮ್ಮ ಸುರಪುರ ವಾಸ್ತವ ಮಾತಾಡುವಂತ ಒಬ್ಬ ನಾಯಕ ಬೇಕಾಗ್ಯದ. ಅಂತ ಗುಣಗಳ ಲಕ್ಷಣಗಳು ಎಲ್ಲ ನಮ್ಮ ರಾಜ ವೇಣುಗೋಪಾಲ್ ನಾಯಕ ಅವರಿಗೆ ಅದಾವ. ತಾವು ದಯವಿಟ್ಟು ಬರುವಂತ 7ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ರಾಯಚೂರು ಲೋಕಸಭಾ ಆಗಿರ್ಬೋದು, ಸುರಪುರ ವಿಧಾನಸಭಾ ಆಗಿರ್ಬೋದು, ಬರುವಂತ ಕಾಂಗ್ರೆಸ್ 7ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತವನ್ನು ಹಾಕದಂತೆ ತಮ್ಮ ಸಂಬಂಧಿಕರು, ಅಣ್ಣತಮ್ಮರು, ತಮ್ಮ ಊರು ಮುಖಂಡರಿಗೆ ಎಲ್ಲರಿಗೂ ಓಟಾಗಿ ಪ್ರಚಂಡ ಬಹುಮತದಿಂದ ಆರಿಸಬೇಕಂತ ತಮ್ಮೆಲ್ಲ ಗರಟಿ ಗ್ರಾಮಸ್ಥರಿಗೆ ಕೈ ಮುಗಿದು ಕೇಳಿಕೊಂತ ನನಗೆ ಮಾತಾಡೋಕೆ ಕೊಟ್ಟಂತ ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಡಾಕ್ಟರ್ ವೆಂಕಟಪ್ಪ ನಾಯಕ ಅಭಿಮಾನಿಯವರಿಗೆ ಕೈ ಮುಗಿಸ್ತಾ ನಾನು ಮಾತು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ